ಏನೊಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇಂದಿನ ಸರ್ಕಾರವಾಗಿದ್ದಂಥ ಬಿಜೆಪಿ ಸರ್ಕಾರದ ಮೇಲೆ ಅಲ್ಲಸಲ್ಲದ ಆಪಾದನೆ, ನಿರಾಧಾರಿತ ಆಪಾದನೆಗಳನ್ನು ಮಾಡಿ ಕಮಿಷನ್ ಸರ್ಕಾರ ಅಂತ ಬಿಜೆಪಿನ ಕಮಿಷನ್ ಸರ್ಕಾರ 40% ಅಂತ ಏನೋ ಸುಳ್ಳು ಆಪಾದನೆಯನ್ನ ಮಾಡಿ ಅಧಿಕಾರಕ್ಕೆ ಬಂದ 3 ತಿಂಗಳು ಒಳಗೇನೆ ಎಲ್ಲವನ್ನು ಬಯಲಿಗೆಳೆದು ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ಶಿಕ್ಷೆಯನ್ನ ಕೊಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದ ದಿನದಿಂದನೂ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ 24x7 ಒಂದೇ ದೃಷ್ಟಿಕೋನ, ಭ್ರಷ್ಟಾಚಾರ, ಲೂಟಿ. ಈ ಆಪಾದನೆಯನ್ನ ಪ್ರತಿನಿತ್ಯ ಆಪಾದನೆಯನ್ನ ಏನೊಂದು ಗುತ್ತಿಗೆದಾರರ ಸಂಘ ಅವತ್ತು ಅವರಿಗೆ ಬೆಂಬಲವನ್ನು ಕೊಟ್ಟು ಇವರ ಮೋಸದ ಕಪಟ ಮಾತುಗಳಿಗೆ ಬಲಿಯಾಗಿ ಇವರ ಮಾತುಗಳನ್ನು ನಂಬಿ ಇವರಿಗೆ ಪೂರಕವಾಗಿ ಅವತ್ತೆಲ್ಲ ಹೇಳಿಕೆಗಳು ಕೊಡುವಂಥದ್ದಾಗಿತ್ತು. ಕೆಂಪಣ್ಣ ಈ ತರ ಎಲ್ಲ ಇವರ ಪರವಾಗಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿ ಗುತ್ತಿಗೆದಾರರನ್ನ ಬಳಕೆನ ಮಾಡಿ ಇವತ್ತು ಅವರನ್ನ ಕಡೆಗಣಿಸಿ ಅವರಿಂದ ಹಗಲು ದೊರಡೆ ಮಾಡ್ತಿದ್ದಾರೆ ಅಂತ ಅವರೇ ನೇರವಾಗಿ ಇವತ್ತು ಆಪಾದನೆಯನ್ನು ಮಾಡ್ತಿದ್ದಾರೆ. ಇವತ್ತು ಇವರ ಕಮಿಷನ್ ಎಂದು ಕೇಳ ಅರಿಯದ ರೀತಿಯಲ್ಲಿ ಕಮಿಷನ್ ದುಪ್ಪಟ ತ್ರಿಪಟ ಎಲ್ಲ ಕಂಡಲ್ಲಿ ಅಥವಾ ಗುತ್ತಿಗೆ ಕೊಡ್ಲಿಕ್ಕೂ ಕಮಿಷನ್ನು, ಹಣ ಮಂಜೂರು ಮಾಡ್ಲಿಕ್ಕೂ ಕಮಿಷನ್ನು, ಬಿಲ್ ಪೇಮೆಂಟ್ ಮಾಡ್ಲಿಕ್ಕೂ ಕಮಿಷನ್ನು, ಅದರಲ್ಲೂ ಸ್ಪೆಷಲ್ LOCಗೆ ಇರೋ ದುಡ್ಡನ್ನೆಲ್ಲ ಇಸ್ಕೊಂಡು ಪೇಮೆಂಟ್. ಸೊ ಹಾಗಾಗಿ ಒಬ್ಬ ಗುತ್ತಿಗೆದಾರನ್ನ ಅವನಿಗೆ ಬದುಕಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲದ ಸಾಲದ ಸುಳಿವಲ್ಲಿ ಸಿಗಾಕೊಂಡು ಇವರ ಬಲಿಪಶು ಆಗಿರುವಂಥದ್ದಿದೆ. ಹಾಗಾಗಿ ಇವರ ದುರಾಡಳಿತ, ಇವರ ಭ್ರಷ್ಟಾಚಾರವನ್ನ ಸಹಿಸ್ಕೊಳಕ್ಕಾಗದೆ, ತಡ್ಕೊಳಕ್ಕಾಗದೆ ಪರದಾಡ್ತಾ ಬಾರಿನೂ ಆಪಾದನೆಯನ್ನು ಮಾಡಿದಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಾಂತ್ವನವನ್ನ ಹೇಳಿ ಮುಂದೂಡ್ಕೊಂಡು ಬಂದಿದ್ದಾರೆ. ಇವತ್ತು ಇನ್ನ ನಾವು ತಡ್ಕೊಳ್ಲಿಕ್ಕಾಗಲ್ಲ, ಇನ್ನ ಸಹಿಸ್ಕೊಳ್ಳಕ್ಕಾಗಲ್ಲ, ನಮ್ಮ ಬದುಕು ಕಷ್ಟಕರವಾಗಿದೆ, ಇನ್ನೇನು ಬೇರೆ ದಾರಿನೇ ಇಲ್ಲ ಅನ್ನೋಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ನೇರವಾಗಿ ಪತ್ರದ ಮೂಲಕ ರೈಟಿಂಗ್ ನಲ್ಲಿ ಇದೇನೋ ಎಲ್ಲೋ ಒಂದ್ ಕಡೆ ಅಸೋಸಿಯೇಷನ್, ಗುತ್ತಿಗೆದಾರರ ಅಸೋಸಿಯೇಷನ್ ಬರವಣಿಗೆನಲ್ಲಿ ಸ್ಪಷ್ಟವಾಗಿ ಇವತ್ತು ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡುವಂತದ್ದಾಗಿದೆ. ಬಹಳ ಸ್ಪಷ್ಟವಾಗಿ ಆಪಾದನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವರು ಯಾವತ್ತೂ ಆಪಾದನೆಯನ್ನು ಮಾಡ್ತಿರ್ಬೇಕಾದ್ರೆ ಇವರೇನು ಸಾಕ್ಷಿ ಇಲ್ಲದೆ ಆಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ಸರ್ಕಾರವನ್ನು ಮುಗ್ಧರಾಗಿದ್ದಾರೆ. ಸರ್ಕಾರ ಇದಕ್ಕೆ ಉತ್ತರನೂ ಸಹ ಕೊಡ್ತಿಲ್ಲ, ಉತ್ತರನೂ ಕೊಡಕ್ಕಾಗ್ತಿಲ್ಲ, ಸ್ಪಷ್ಟತೆಯನ್ನು ಕೊಡಕ್ಕಾಗ್ತಿಲ್ಲ. ನಾವು ಭ್ರಷ್ಟಾಚಾರಿಗಳಲ್ಲ ಅಂತ ಹೇಳುವಂತ ಒಂದು ಮಾತನ್ನು ಹೇಳಲಿಕ್ಕಾಗ್ತಿಲ್ಲ. ಇವರು ನೇರವಾಗಿ ಇವರು ಅವರ ಆಪಾದನೆಗೆ ತಲೆದೂಗಿಸಿದರೆ, ಒಪ್ಕೊಂಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಇದು ಬಹಳ ಸ್ಪಷ್ಟವಾಗಿ ಬಿಂಬಿಸುವಂಥದ್ದಾಗ್ತಿದೆ, ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಈ ರೀತಿ ಕರ್ನಾಟಕಕ್ಕೆ ಒಂದು ಪ್ರಗತಿಪರ ರಾಜ್ಯ ಅಂತ ಹೆಸರುವಾಸಿಯಾಗಿದೆ. ಈ ಪ್ರಗತಿಪರವಾಗಿರುವಂಥ ಹೆಸರುವಾಸಿಯಾಗಿರುವಂಥ ಈ ರಾಜ್ಯದಲ್ಲಿ ಇಂಥ ಕೆಟ್ಟ ಆಡಳಿತ, ಭ್ರಷ್ಟ ವ್ಯವಸ್ಥೆ ನಿಜಕ್ಕೂ ರಾಜ್ಯವನ್ನ ನಿರ್ನಾಮ ಮಾಡಿ ಒಂದು ಗುತ್ತಿಗೆದಾರರು ಇವತ್ತು ಅಭಿವೃದ್ಧಿಯನ್ನ ಕಾಣ್ತಿಲ್ಲ. ಇವತ್ತು ಗುತ್ತಿಗೆದಾರರ ಬದುಕನ್ನ ನಿರ್ನಾಮವನ್ನ ಮಾಡಿ ಅವ್ಯವಸ್ಥೆಯನ್ನ ನಿರ್ಮಾಣ ಮಾಡಿರುವಂತ ಕಾಂಗ್ರೆಸ್ ಇಂದ ಈ ಒಂದು ಆಪಾದನೆ ಮಾಡಿ 3 ದಿನ ಆಯ್ತಾ? 3 ದಿನ ಆದ್ರೂ ಉತ್ತರ ಇಲ್ಲ. ನಿಶ್ಶಬ್ದ, ನವರಾತ್ರಿಯ ಮೌನನ. ನವರಾತ್ರಿ ಅಂದ್ರೆ ಒಳ್ಳೆ ಶಕ್ತಿಗೆ ಶಕ್ತಿ ಸಿಗುತ್ತೆ ಅಂತ, ಒಳ್ಳೇದಕ್ಕೆ ಶಕ್ತಿ ಸಿಗುತ್ತೆ ಅಂತ, ದುಷ್ಟ ಶಕ್ತಿ ನಿರ್ನಾಮ ಆಗುತ್ತೆ ಅಂತ. ಪ್ರಾಬಲಿ ನವರಾತ್ರಿ ಟೈಮ್ನಲ್ಲೇ ಇವರು ಆ ತಾಯಿ ದುರ್ಗಿಯನ್ನ ಪ್ರಾರ್ಥನೆಯನ್ನ ಮಾಡಿ, ಗುತ್ತಿಗೆದಾರರ ಸಂಘ ಪ್ರಾರ್ಥನೆಯನ್ನ ಮಾಡಿ ಇಂಥ ದುಷ್ಟ ಶಕ್ತಿಗಳು ನಿರ್ನಾಮ ಆಗ್ಬೇಕು, ಆ ತಾಯಿ ದುರ್ಗಿಯಲ್ಲೇನೆ ಈ ನವರಾತ್ರಿಯ ಸಂದರ್ಭದಲ್ಲಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ಇಂಥ ದುಷ್ಟ ಶಕ್ತಿಗಳು ನಿರ್ನಾಮ ಆಗ್ಬೇಕು ಅಂತ ಪ್ರಾಬಲಿ ಶಿಷ್ಟ ಶಕ್ತಿಗೆ ಶಕ್ತಿನ ಸಿಕ್ಕಿ ದುಷ್ಟ ಶಕ್ತಿ ನಿರ್ನಾಮ ಆಗ್ಬೇಕು ಅಂತ ಈ ನವರಾತ್ರಿಯ ಸಂದರ್ಭದಲ್ಲಿ ಈ ಒಂದು ಮೆಮೊರಂಡಮ್ ಅಥವಾ ಒಂದು ಅರ್ಜಿಯನ್ನ ಕೊಟ್ಟು ಅಥವಾ ತಮ್ಮ ಮೆಮೊರಂಡಮ್ ಅನ್ನ ಕೊಟ್ಟು ಸರ್ಕಾರಕ್ಕೆ
ಬಹಳ ಸ್ಪಷ್ಟವಾಗಿ ಬಯಲಿಗೆ ಎಳೆದಿರುವಂಥ ಈ ಗುತ್ತಿಗೆದಾರರಿಗೆ ನ್ಯಾಯ ಸಿಗಲಿ ಅಂತ ನಾನು ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ನ್ಯಾಯ ಕೊಡಿ, ನಿಲ್ಲಿಸಿ ನಿಮ್ಮ ಭ್ರಷ್ಟಾಚಾರ, ಅನಾಚಾರಗಳು, ಭ್ರಷ್ಟಾಚಾರಗಳನ್ನು ನಿಲ್ಲಿಸಿ ಆ ಗುತ್ತಿಗೆದಾರರಿಗೆ ನ್ಯಾಯ ಕೊಡುವಂಥದ್ದು ಮಾಡಿ. ನಿಮ್ಗೇನಾದ್ರು ನೈತಿಕತೆ, ಆತ್ಮಸಾಕ್ಷಿ, ನೈತಿಕತೆ, ಏನಾರು ಮೌಲ್ಯ, ಏನಾರ ಕಾಳಜಿ, ಏನಾರು ಒಂದಿಷ್ಟು ನಾಯಕತ್ವದ ಗುಣಗಳೇನಾರು ಇದ್ದರೆ ಮಾತಾಡಿ, ಸ್ಪಷ್ಟವಾಗಿ ಉತ್ತರವನ್ನು ಕೊಡಿ. ಸ್ಪಷ್ಟವಾದ ಉತ್ತರವನ್ನು ಕೊಟ್ಟು ಅವರಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ಮಾಡಿ. ನೀವು ಅಧಿಕಾರಕ್ಕೆ ಬಂದ ದಿನದಿಂದಲೂ ಪ್ರತಿ ವರ್ಷನೂ 50,000 ಕೋಟಿ ಹೆಚ್ಚಾಗಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ದೀರ. ಅದು ಬೆಸ್ಕಾಂ ಅಲ್ಲಲ್ಲಾಗ್ಲಿ, ಅಥವಾ ನಮ್ಮ ಎಸ್ಕಾಂಗಳಲ್ಲಾಗ್ಲಿ, ಅಥವಾ ನೀವು ಎಕ್ಸೈಸ್ ನಲ್ಲಾಗ್ಲಿ, ರೋಡ್ ಟ್ಯಾಕ್ಸ್ ನಲ್ಲಾಗ್ಲಿ, ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಾಗ್ಲಿ, ಸ್ಟ್ಯಾಂಪ್ ಡ್ಯೂಟಿನಲ್ಲಾಗ್ಲಿ, ಲಿಕ್ಕರ್ನಲ್ಲಾಗ್ಲಿ, ಎಲ್ಲ ಸ್ವರೂಪದಲ್ಲೂ ನೀವು ಹಣವನ್ನ ಪ್ರತಿ ವರ್ಷ 55,000 ಕೋಟಿ ಹೆಚ್ಚಾಗಿ ಪಡ್ಕೊಂಡಿದ್ದೀರ. ಆದ್ರೂ ಈ ದರಿದ್ರ ಇನ್ನೂ ಕಾಡ್ತಾನೆ ಇದೆಯಲ್ಲ. 40% ಕಮಿಷನ್ ಆರೋಪ ಮಾಡಿದ್ದಾರೆ ಸರ್. ಅವರು ನ್ಯಾಯಮೂರ್ತಿ ರಾಘವೇಂದ್ರ ಸಾಹೇಬ್ ಮಾಡಿದ್ರು. ಅವರೇ ಈಗ ವರದಿ ಕೊಟ್ಟಿದ್ದಾರೆ. ವರದಿಯಲ್ಲಿ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ ಅಂತ. ಈಗ ನಿಮ್ಮ ಸರ್ಕಾರದ ಮೇಲೆ 80% ಕಮಿಷನ್ ಆರೋಪ ಬರುತ್ತೆ. ಏನ್ ಹೇಳ್ತೀರಿ ಸರ್? ಅದಕ್ಕೆ ಈಗ ಬಹಿರಂಗವಾಗಿ ಗುತ್ತಿಗೆದಾರನ್ನೇ ನೇರವಾಗಿ ಆಪಾದನೆ ಮಾಡಿದ್ದಾರೆ. 2 ಪಟ್ಟು, 4 ಪಟ್ಟು, 3 ಪಟ್ಟು ಎಲ್ಲ ರೀತಿ ಭ್ರಷ್ಟಾಚಾರವನ್ನ ಮಾಡ್ತಿದ್ದಾರೆ. ನಾಗಮೋಹನ್ ದಾಸ್ ಅವರ ನ್ಯಾಯಮೂರ್ತಿಗಳು, ನಾಗಮೋಹನ್ ದಾಸ್ ಅವರ ಒಂದು ಕಮಿಷನ್ ಅಲ್ಲಿ ಈಗಾಗಲೇ ತನಿಖೆ ಆಗಿರುವಂಥದ್ದು ಇದೆ. ಮತ್ತೊಂದು ಏನು ಉರುಳಿಲ್ಲ. 30 ತಿಂಗಳಾಗಿದೆ. 3 ತಿಂಗಳಲ್ಲಿ ವರದಿ ಕೊಡ್ತೀನಿ ಅಂತ ಹೇಳಿದರು. 3 ತಿಂಗಳಲ್ಲಿ ವರದಿಯನ್ನ ಪಡ್ಕೊಂಡು ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಕ್ರಮವನ್ನು ವಹಿಸಿ ನಿಂತಾರೆ. ಈಗ 30 ತಿಂಗಳಾಗಿದೆ, ಎಲ್ಲೂ ಕಾಣ್ತಾ ಇಲ್ಲಪ್ಪ. ಸೊ ಹಾಗಾಗಿ ಇವತ್ತು ಇವ್ರ ಮೇಲೆ ಏನ್ ಕ್ರಮ ತಗೊಳ್ತಾರೆ? ಇವ್ರ ಮೇಲೆ ಇವರೇ ರಾಜೀನಾಮೆ ಕೊಡ್ತಾರಾ? ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರಾ? ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರಾ? ಈ ಸರ್ಕಾರನ್ನೇ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತಾರಾ? ಏನಾರ ನಿಮಗೆ ಇಷ್ಟು ದಿನ ಆತ್ಮಸಾಕ್ಷಿ, ಆತ್ಮಗೌರವ ಅಂತ ಏನಾರು ಇದ್ದಿದ್ರೆ ಇಂಥ ಆಪಾದನೆಗಳಿಗೆ ನೀವು ತಲೆ ಎತ್ಕೊಂಡು ಹೇಗೆ ಓಡಾಡ್ತಿದ್ದೀರಾ ಅಂತ ನನಗೂ ಗೊತ್ತಿಲ್ಲ. ಒಂದು ಸರ್ಕಾರದ ಮೇಲೆ ನೇರವಾಗಿ ಇಂಥ ಆಪಾದನೆಯನ್ನ ಮಾಡಿದ್ದಾರೆ. ಇಡೀ ನಾಡಿನ ಜನತೆ ಮೇಲೆ ಮಾಡಿದಂತ ಆಗ್ತಿದೆ ನಿಮ್ಮ ತಪ್ಪಿನಿಂದಾಗಿ. ಸೊ ಒಂದು ರಾಜ್ಯ ಸರ್ಕಾರ ಅಂದ್ರೆ ಎಲ್ಲ ಜನರಿಗೆ ಸೇರಿರುವಂತ ಒಂದು ಸರ್ಕಾರ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಅವ್ಯವಸ್ಥೆಗಳು, ಈ ರೀತಿ ಭ್ರಷ್ಟಾಚಾರದ ಆಪಾದನೆಯನ್ನು ಹೊತ್ತು ಯಾವ ರೀತಿ ನೈತಿಕವಾಗಿ ನೀವು ಮುಂದುವರಿಲಿಕ್ಕೆ ಸರಿ ಇದೆ ಅಂತಾನು ನೀವು ಹೇಳ್ಬೇಕು. ಈ ನವರಾತ್ರಿ ಹಬ್ಬ ಕಾಲದಲ್ಲಿ, ಪವಿತ್ರವಾದಂತ ಈ ಕಾಲದಲ್ಲಿ ಒಳ್ಳೆಯದನ್ನೇ ಮಾಡಬೇಕು. ಇಂಥ ಯಾವುದೇ ಕೆಟ್ಟ ಲೋಪಗಳಿದ್ರೂ ಅದನ್ನು ಸರಿಪಡಿಸುವಂತ ಕೆಲಸಗಳು ನಿಮ್ಮಿಂದ ಆಗ್ಬೇಕಾಗಿತ್ತು. ಯಾವುದೂ ಆಗ್ತಿಲ್ಲ. ಹಾಗಾಗಿ ನಿಮ್ಗೆ ಯಾವ್ದು ನೈತಿಕತೆ ಇಲ್ಲ. ನಾನು ಇನ್ನೇನು ಇವ್ರ ಮೇಲೆ ನಿಮ್ಮೇನು ಕೇಳ್ತಿರೋದು, ಇವ್ರ ಮೇಲೆ ಇನ್ನೊಂದು ಕಮಿಷನ್, ಇವ್ರ ಮೇಲೆ ಇನ್ನೊಂದು ಕಮಿಷನ್ ಹೇಳಿ ಇನ್ನೊಂದು 50 ತಿಂಗಳು ಸರ್ಕಾರ ಮಾಡಿ ಮುಚ್ಕೊಂಡು ಹೊಂಟೋಗ್ಲಿ ಅಂತ ನಾ ಕವರ್ ಹಾಕೊಂಡು ಅವ್ರು ಕಮಿಷನ್ ಸರ್ಕಾರ ಅಂತ ಅಂದ್ರೆ ಕಮಿಷನ್ ಸರ್ಕಾರ ಅಂತ ಎಲ್ಲ ಹೇಳ್ತಿರ್ತಾರೆ. ಏನ್ ಹೇಳ್ತಿರ್ತಾರೆ? ಕಮಿಷನ್ ತಗೊಳ್ಳೋದು, ಕಮಿಷನ್ ಒಂದು ಮಾಡ್ಕೊಳ್ಳೋದು, ಮುಚ್ಚಾಕೊಂಡು ಹೋಗ್ತಿರೋದು. ಕೆಂಪಣ್ಣ ಕಮಿಷನ್ ಆಯ್ತು, ಇದ್ರ ಕಮಿಷನ್ ಆಯ್ತು. ಈಗ ಮೊನ್ನೆ ಯಾವ್ದೋ ಒಂದು ಮೂಡಾಗ ಯಾವ ಕಮಿಷನ್ ಮಾಡ್ಕೊಂಡಿದ್ರು, ಮೂಡ ಒಂದು ಕಮಿಷನ್ ಮಾಡಿದ್ರು. ಮತ್ತೆ ಕಾಲ್ ತುಳಿತಕ್ಕೊಂದು ಕಮಿಷನ್, ಒಂದು ಕಮಿಷನ್ ಮೇಲೆ ಕಮಿಷನ್ ಆಗಿದೆ ಅಂಡ್ ಒಮಿಷನ್ ಆಗಿದೆ. ಏನು ಇಲ್ಲ. ಸೊ ಹಾಗಾಗಿ ಇವೆಲ್ಲ ಈ ಡೋಂಗಿ ಮಾಡ್ಕೊಂಡು ಕಣ್ಣು ಒರೆಸುವಂಥದ್ದು, ಮರೆಮಾಚಿ ಮಾಡುವಂಥ ಕೆಲಸಗಳಲ್ಲಿ ಎಕ್ಸ್ಪರ್ಟ್. ಇವರ 50 ವರ್ಷದ ರಾಜಕೀಯ ಅನುಭವಗಳು ಇದು ಎಕ್ಸ್ಪರ್ಟೈಸ್. ಎಜೆಂಡಾ ಸೆಟ್ ಮಾಡೋದು, ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡೋದು, ಈ ರೀತಿ ಸಮೀಕ್ಷೆನಲ್ಲಿ ಕ್ರಿಶ್ಚಿಯನ್ ಅನ್ನೋದು, ಇಲ್ಲೆಲ್ಲ ಒಂದ್ ಕಡೆ ಕ್ರಿಶ್ಚಿಯನ್ ಇದ್ರೊಂದ್ ಕಡೆ ಅಟೆನ್ಷನ್ ತಗೊಂಡೋಗೋದು, ಇನ್ನೊಂದ್ ಕಡೆ ತರೋದು, ಬಾನು ಮುಸ್ತಾಕ್ನ ತಂದು ಇನ್ನೊಂದ್ ಕಡೆ ಡೈವರ್ಷನ್ ಮಾಡೋದು, ಇನ್ನೊಂದ್ ಕಡೆ ಕ್ರಿಶ್ಚಿಯನ್ ತರದು ಡೈವರ್ಷನ್ ಮಾಡೋದು. ಈ ರೀತಿ ಬೆಳಗ್ಗೆದ್ದಿರಿ ಇವರು ರಾಜಕೀಯ ತಜ್ಞರು. ಇವ್ರನ್ನೇನಾರು ಎಲ್ಲ ಒಳ್ಳೊಳ್ಳೆ ಯೂನಿವರ್ಸಿಟಿ, ಒಬ್ರನ್ನ ಕಾಸ್ಟ್ ಮಾಡೋದು ಹೇಗೆ ಅಂತ ಒಬ್ರು ಪ್ರೊಫೆಸರ್ ಮಾಡ್ಬೋದು, ಇನ್ನೊಂದು ಈ ಗಮನನ ಡೈವರ್ಷನ್ ಮಾಡ್ಲಿಕ್ಕೆ ಎಕ್ಸ್ಪರ್ಟೈಸ್ ಇರೋರು ಒಬ್ರು ಪ್ರೊಫೆಸರ್ ಇದ್ದಾರೆ. ಈ ರೀತಿ ಇವರಿಂದ ಎಲ್ಲ ಒಳ್ಳೊಳ್ಳೆ ಎಕ್ಸ್ಪರ್ಟೈಸ್ ಪ್ರೊಫೆಸರ್ಸ್ಗಳು ರಾಜಕೀಯವನ್ನ ಎಷ್ಟು ಕೆಟ್ಟದಾಗಿ ಮಾಡಬೇಕು, ಕೆಟ್ಟದಾಗಿ ಮಾಡೂನು ಜಯಿಸ್ಕೋಬಹುದು ಅನ್ನೋದಕ್ಕೆ ಏನಾರ ಒಂದು ಒಳ್ಳೆ ಸಾಕ್ಷಿಗಳು, ಒಳ್ಳೆ ಒಂದು ಉದಾಹರಣೆಗಳು ಏನಾರು ಇದ್ರೆ ನಮ್ಮ ಮಹಾನ್ ಭಾವರು, ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಮಹಾನ್ ಭಾವರುಗಳು ಎಲ್ಲ ನಮ್ಮ ನಾಡಿನ ಪೊಟೆನ್ಷಿಯಲ್ ರಾಜಕಾರಣಿಗಳಿಗೆ
ಒಳ್ಳೆ ಮಾದರಿ ರಾಜಕಾರಣಿಗಳು, ಒಳ್ಳೆ ಮಾದರಿಗಳು. ಹೇಗೆ ಕೆಟ್ಟದ್ದು ಮಾಡಿನೂ ಜಾರ್ಕೋಬಹುದು ಅನ್ನೋಕ್ಕೆ, ಕೆಟ್ಟದ್ದು ಮಾಡಿನೂ ಅರಗಿಸ್ಕೊಳ್ಬಹುದು ಅನ್ನೋಕ್ಕೆ ಇವರೇ ಮಾದರಿಗಳು ಅಂತ ಹೇಳಕ್ಕೆ ಇಷ್ಟ. ನಿಮ್ಮ ಮಿತ್ರ ಪಕ್ಷ ಬಿಜೆಪಿ ಟೌನ್ಶಿಪ್ ವಿರೋಧ ಮಾಡಿ ನಿನ್ನೆಯಿಂದ ಹೋರಾಟ ಶುರು ಮಾಡಿದೆ ಸರ್. ಈ ವಿಚಾರದಲ್ಲಿ ಬಿಜೆಪಿ ನಿಲುವೇನು? ಒಂದು, ನೀವು ರಾಮನಗರ ಜಿಲ್ಲಾ ಉಸ್ತುವಾರಿ ಆಗಿದ್ರಿ, ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ಆಗಿದೆ. ಬಿಡದಿ ಟೌನ್ಶಿಪ್ಗೆ 900 ಎಕರೆ ಏನೋ ಭೂ ಸ್ವಾಧೀನ ಆಗಿತ್ತು. ಆವಾಗ ಯಾಕೆ ಜೆಡಿಎಸ್ ಪ್ರಶ್ನೆ ಮಾಡಲಿಲ್ಲ? ನಿಮ್ಮ ಮಿತ್ರ ಪಕ್ಷ ಅನ್ನೋ ಕಾರಣಕ್ಕಾಗ ವಿರೋಧ ಮಾಡಲಿಲ್ವಾ? ಅವಾಗ ವಿರೋಧ ಮಾಡಿದವರು ಇವಾಗ ಯಾಕೆ ವಿರೋಧ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ನಾವು ಒಂದು ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ಗೊತ್ತು, ಆದ್ರೂ ಸುಮ್ಮನೆ ಹಾಗೆ ಪಾಪ ಕನ್ಫ್ಯೂಸ್ ಮಾಡಿಸ್ತಾರೆ. ಕನ್ಫ್ಯೂಷನ್ ಅಲ್ಲಿ ಬಹಳ ಎಕ್ಸ್ಪರ್ಟ್. ಎಲ್ಲರ ಬಿಡದಿ ಟೌನ್ಶಿಪ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿತ್ತಾ? ಆಯ್ತು, ಅವರ ಆಗ ಅಂದಿನ ಮೈತ್ರಿ ಸರ್ಕಾರದಲ್ಲಿ 2006ರಲ್ಲಿ ಏನಾರ ನೋಟಿಫಿಕೇಶನ್ ಆಗಿತ್ತಾ? ಏನಿದ್ರು ಪಬ್ಲಿಕ್ ಅಂಡ್ ಸೆಮಿ ಪಬ್ಲಿಕ್ ಝೋನ್ ಅಂತ ಮಾಡಿ ಇಟ್ಟಿದ್ರು. ಝೋನ್ ಕ್ಯಾಟಗರಿನಲ್ಲಿ ತಂದಿದ್ರು. ಪ್ರಿಲಿಮಿನರಿ ನೋಟಿಫಿಕೇಶನ್ ಯಾವತ್ತೂ ಆಗಿರಲಿಲ್ಲ. ಒಂದು. ಎರಡನೇದು, ನಮ್ಮ ಸರ್ಕಾರದ ಅವಧಿಯಲ್ಲಿ SPR ಅವ್ರ ಸರ್ಕಾರಕ್ಕೆ ಏನು ಬಾಕಿ ಕೊಡಬೇಕಾಗಿತ್ತು ಅದನ್ನ ಮುಟ್ಗೋಲಾಗುವಂಥ ಪರಿಸ್ಥಿತಿ ಇತ್ತು. ಅವರು ಸ್ವತಃ ಮುಂದೆ ಬಂದು ನನ್ನ ಜಮೀನಿದೆ, ಅವ್ರದ್ದೇ SPR ಅವ್ರದೇನೆ ಬಹುಪಾಲು 1000 ಎಕರೆ ಅಷ್ಟು ಅವ್ರದೇನೆ, ಗೊತ್ತಿಲ್ಲ ಅವ್ರ ಪಾಪ ಅವ್ರಿಗೆಲ್ಲ ಗೊತ್ತಿದೆ. SPR ಅಂದ್ರೆ ತಿಮ್ಮೇಗೌಡರು. ಸೊ ಅವರು ಮುಂದೆ ಬಂದು KDBಗೆ ಒತ್ತಾಯವನ್ನ ಮಾಡಿ, ಒತ್ತಾಯದ ಪೂರ್ವಕವಾಗಿ ಅವ್ರ ಜಮೀನನ್ನ ಕೊಟ್ಟಿರುವಂಥದ್ದು, ಅವರೇ ಒತ್ತಾಯವನ್ನ ಮಾಡಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಒತ್ತಾಯ ಮಾಡಿ ಕೊಡೋರ್ನ ಸರ್ಕಾರಕ್ಕೆ ದುಡ್ಡು ಕೊಡಬೇಕಿತ್ತು, ಬಾಕಿ ಕೊಡಬೇಕಿತ್ತು. ಆ ಬಾಕಿಯ ಹಿನ್ನೆಲೆಯಲ್ಲಿ ಅವರು ಮುಟ್ಗೋಲಿತ್ತು, ಇದನ್ನ ಕೊಟ್ಟು ಜಮೀನನ್ನ ಮುಂದೆ ಕೊಟ್ಟಿದ್ದಾರೆ. ಇಲ್ಲಿ ಇವತ್ತು ರೈತರು ನೀವು ಅಭಿವೃದ್ಧಿ ಮಾಡಬೇಡಿ, ನೀವು ಟೌನ್ಶಿಪ್ ಮಾಡಬೇಡಿ, ಮಾಡೋದು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಅದಕ್ಕೆ ಆದಂತ ನಿಯಮ ಇದೆ. ಬೇಡಿಕೆ ಆಧಾರಿತವಾಗಿ ಆಗಬೇಕು. ಮೊದಲು ಬೇಡಿಕೆ ಆಧಾರಿತವಾಗಿ ಆಗ್ಬೇಕು ತಾನೆ ಟೌನ್ಶಿಪ್ ಮಾಡಿ. ಇವತ್ತು ಬೆಂಗಳೂರು ಸುತ್ತಮುತ್ತನೇ ಇಷ್ಟೊಂದು ಖಾಲಿ ಜಾಗ ಇದೆ. ಸೈಟ್ ಮೇಲೆ ಸೈಟ್ ಮಾಡ್ತಿದ್ರೆ, ಸೈಟ್ ಮೇಲೆ ಸೈಟ್, ಒಬ್ಬೊಬ್ಬರು 20 10 ಸೈಟ್ ತಗೊಳ್ತಿದ್ರೆ ಇದೇನು ವ್ಯಾಪಾರ ಕಮಾಂಡಿಟಿ ಎಕ್ಸ್ಚೇಂಜ್ ಆಯ್ತು? ನಿಮ್ಮ ಕಾಳಜಿ ಒಪ್ಕೋತೀನಿ, ಇದೇನು ಕಮಾಂಡಿಟಿ ಎಕ್ಸ್ಚೇಂಜ್? ನೀವು ಜವಾಬ್ದಾರಿತಾದಂತ ರಾಜಕಾರಣಿಗಳು ಒಂದು ಭೂ ಸ್ವಾಧೀನವನ್ನ ಮಾಡಬೇಕಾದ್ರೆ ಒಂದು ಜವಾಬ್ದಾರಿತವಾಗಿ ಮಾಡಿ. ಭೂ ಸ್ವಾಧೀನ ಅಭಿವೃದ್ಧಿ ವಿರೋಧಿ, ಯಾರು ಅಭಿವೃದ್ಧಿ ವಿರೋಧಿ ಆಗ್ಲಿಕ್ಕೆ ಆಗಲ್ಲ. ಅಭಿವೃದ್ಧಿ ವಿರೋಧಿಗಳಾಗಿ ಇರ್ಲಿಕ್ಕೆ ಯಾರು ಸಾಧ್ಯವಿಲ್ಲ. ಡಿಮ್ಯಾಂಡ್ ಅಂಡ್ ಸಪ್ಲೈ ಏನು? ಯಾರಿಗೆ ಡಿಮ್ಯಾಂಡು, ಯಾರಿಗೆ ಸಪ್ಲೈ, ಎಲ್ಲಿ ಎಷ್ಟೆಷ್ಟು ನಿಮ್ಮ ಜಮೀನುಗಳು ಐ ಪವರ್ಡ್ ಕಮಿಟಿನಲ್ಲಿ ಎಲ್ಲೆಲ್ಲಿ ರಿಕ್ವೆಸ್ಟ್ ಬಂದಿದೆ, ಎಲ್ಲೆಲ್ಲಿ ರಿಕ್ವೆಸ್ಟ್ ಬರುತ್ತೆ, ಏನ್ ರಿಕ್ವೆಸ್ಟ್ ಬರುತ್ತೆ, ಎಷ್ಟು ಉದ್ಯೋಗ ನಿರ್ಮಾಣ ಮಾಡ್ತಾರೆ, ಯಾವ ಜಮೀನು ಎಷ್ಟು ಸೈಜಿನ ಜಮೀನು ಬೇಕು? ಸುಮ್ಮನೆ 10 ಎಕರೆ ಬೇಕಿದ್ದವನಿಗೆ 100 ಎಕರೆ ಕೊಡ್ಲಿಕ್ಕಾಗತ್ತಾ? ಅಥವಾ ಸುಮ್ಮನೆ ಖಾಲಿ ಜಮೀನನ್ನ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿ ರೇಟ್ ಅನ್ನ ದುಬಾರಿ ಮಾಡ್ತಾ ಹೋಗ್ತಿರೋದಾ? ಈ ರೀತಿ ರಿಯಾಲಿಟಿ ವ್ಯಾಪಾರಕ್ಕಲ್ಲ, ಅವಶ್ಯಕತೆಗೆ ನೀಡ್ ಬೇಸ್ಡ್ ಆಗಿ ಮಾಡುವಂಥದ್ದು. ಒಂದು ಭೂಮಿ ಅನ್ನುವಂಥದ್ದು ಪರಿಸರ ಪ್ರಕೃತಿ. ಇವತ್ತು ಪರಿಸರ ಪ್ರಕೃತಿ ಬದುಕು ಜೀವನಾಂಶ ಆಧಾರಿತವಾಗಿ ನಿಮಗೆ 1000 ಕೋಟಿ ಒಂದು ಜೀವನ ಅನ್ಸ್ಬೋದು, ಇನ್ನೊಬ್ಬನಿಗೆ ಒಂದು 10,000ನೇ ಅವನು ಬದುಕು. 10,000 ಬದುಕನ್ನು 10,000 ತಿಂಗಳು ಕೊಡೋನ್ ಬೇಕಲ್ಲ. ಹೇಗೆ ಬದುಕನ್ನು ಕಟ್ಕೊಳ್ತಾರೆ, ಹೇಗೆ ಜೀವನಾಂಶ ನಡೆಸ್ತಾರೆ? ಒಬ್ಬೊಬ್ಬರು ಒಂದೊಂದು ಅವರ ಶಕ್ತಿ ಆಧಾರಿತವಾಗಿ ತಮ್ಮ ಬದುಕನ್ನ ಕಟ್ಕೊಂಡಿರ್ತಾರೆ. ಸನ್ಮಾನ್ಯರೇ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಯಾವತ್ತೂ ಅಭಿವೃದ್ಧಿಗೆ ವಿರೋಧ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಯ ಪೂರಕವಾಗಿ, ಆದ್ರೆ ಜವಾಬ್ದಾರಿತವಾದಂತ ಅಭಿವೃದ್ಧಿ ಆಗ್ಬೇಕು. ಡಿಮ್ಯಾಂಡ್ ಅಂಡ್ ಸಪ್ಲೈ ಆಯ್ತು, ಯಾರು ಡಿಮ್ಯಾಂಡ್ ಇಡ್ತಿದ್ದಾರೆ, ಯಾರು ಸಪ್ಲೈ ಅಕ್ವೈರ್ ಮಾಡಿ. ಮತ್ತು ನೀವೇ ನಿಮ್ಮ UPA ಸರ್ಕಾರದಲ್ಲಿ ತಂದಿರುವಂತ ಫೇರ್ ಕಾಂಪನ್ಸೇಷನ್ ಆಕ್ಟ್ ಅನ್ನು ಅನುಷ್ಠಾನ ಮಾಡಿ. ಇವಾಗ ಪ್ರಿಲಿಮಿನರಿ ನೋಟಿಫಿಕೇಶನ್ ನೀವು ಅಧಿಕಾರ ಬಂದು ಇತ್ತೀಚೆಗೆ ಮಾಡಿರೋದು, ನೀವು ಡಿನೋಟಿಫೈ ಮಾಡಿ ನಾನು ಜೈಲಿಗೆ ಹೋಗಲ್ಲ ಅಂದ್ರೆ ಏನ್ ಅರ್ಥ? ಮಾಡಿರೋರು ನೀವು. ನಿಮ್ನ ಈ ಮೊನ್ನೆ ಜನ ಬೇಡ ಅಂದ್ರು, ನಿಮ್ನ ಯಾರು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿ ಅಂತಂದ್ರು? ಪ್ರಿಲಿಮಿನರಿ ನೋಟಿಫಿಕೇಶನ್ ಯಾರು ಮಾಡಿದ್ರು ಹೇಳಿ? ಸೊ ಯಾರೋ ಒಂದಿಷ್ಟು ಜನ ಜಮೀನ್ ಖರೀದಿಸ್ಬಿಟ್ಟು ಅವ್ರಿಗೆ ಕ್ಯಾಪಿಟಲ್ ಗೇನ್ ಸಿಗುತ್ತೆ, ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ಅವ್ರಿಗೆಗೋಸ್ಕರ ಈ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಸಿಗುತ್ತೆ ಅಂದ್ಬಿಟ್ಟು ಯಾವ್ದೋ ಅನುಕೂಲತೆಯನ್ನು ಆಧಾರಿತವಾಗಿ ತಗೊಂಡು ಯಾರೋ ಒಂದಿಷ್ಟು ಜನ ಜಮೀನ್ ಕೊಂಡ್ಕೊಂಡಿರೋರ್ನ ಜಮೀನ್ ಕೊಡ್ತೀನಿ ಅಂತ ಮುಂದೆ ಬಂದವ್ರನ್ನ ಇರೋರ್ನೆಲ್ಲ ಒಕ್ಲೆಬಿಸ್ತೀರಾ? ವೆಟ್ಲ್ಯಾಂಡ್ ಅನ್ನು ಹೇಗೆ ಅಕ್ವೈರ್ ಮಾಡ್ತೀರಾ? ವೆಟ್ಲ್ಯಾಂಡ್ ಅನ್ನ ಯಾವ ಕಾನೂನು ಅಡಿಯಲ್ಲಿ
ಬೈರ್ಸಂದ್ರ ಏನು ಬೈರಮಂಗಲ. ಬೈರಮಂಗಲ ಕೆರೆ 1000 ಎಕರೆ ಇದೆ. ಬೈರಮಂಗಲ ಕೆರೆ ಸೈಜ್ 1000 ಎಕರೆ, 17 ಕೆರೆ ಇದೆ. ಆ ಸುತ್ತಮುತ್ತಲು ಬೈರಮಂಗಲ ಕೆರೆನೆ 1000 ಎಕರೆ ಇದೆ. ನಮ್ಮ ಸರ್ಕಾರದಲ್ಲೂ ಕೆನಲ್ ಮಾಡಿದ್ರು, 106 ಕೋಟಿ ಖರ್ಚು ಮಾಡಿ ಕೆನಲ್ ಮಾಡಿದ್ರು. ಇವತ್ತು ಅದನ್ನು ಉಳಿಸ್ಕೊಳ್ಳೋದು 2000 ಎಕರೆ ಅಲ್ಲಿ ನೀರಾವರಿ ಇದೆ ಅಂತ ಕೇಳಿಪಟ್ಟಿದ್ದೀನಿ. ನೀರಾವರಿ 2000 ಎಕರೆ ಇದೆ. ನೀರಾವರಿ ನೀವು ತೊಳಕಾಗತ್ತಾ? ವೆಟ್ಲ್ಯಾಂಡ್ ತೊಳಕಾಗತ್ತಾ? ತೊಳಕಾಗಲ್ಲ. ನೀವು ಮಾಡಿ, ನೀವೇನಿದ್ರು ಹೈ ಡೆನ್ಸಿಟಿ ಲಿಮಿಟೆಡ್ ಏನನ್ನು ಮಾಡ್ತೀರಾ? AICT ಮಾಡ್ತೀನಿ ಅಂತೀರಾ. ಯಾರು ನಿಮ್ಮ ಹತ್ರ ಬಂದಿದ್ದಾರೆ AICT ಕೇಳ್ಕೊಂಡು? ಆನೇಕಲ್ನಲ್ಲಿ ತೊಳ್ತಾ ಇದ್ದೀರಾ, ಆನೇಕಲ್ನಲ್ಲಿ ತೊಳ್ತಿದ್ದೀರಾ, ಕೆಂಪೇಗೌಡ ಬಡಾವಣೆ ಸುತ್ತಮುತ್ತ ತೊಳ್ತೀನಿ ಅಂತೀರಾ, ಶಿವರಾಮ್ ಕಾರಂತ್ ಹತ್ರ ತೊಳ್ತೀನಿ ಅಂತೀರಾ, ಇದು ಪೆರಿಫಲ್ ಇದ್ರ ಹತ್ರ ತೊಳ್ತೀರಾ. ಈ ರೀತಿ 1000 ಎಕರೆ ಬರೀ ನೀವು ರಿಯಲ್ ಎಸ್ಟೇಟ್ ಭೂ ಸ್ವಾಧೀನದಲ್ಲೇ ಇದು ಸರ್ಕಾರ ಇಲ್ಲಿ ಜಮೀನನ್ನ ವಶಪಡಿಸ್ಕೊಳ್ಳೋದ್ರಲ್ಲೇ ನಿಮ್ಮ ವ್ಯಾಪಾರ ವ್ಯವಹಾರಗಳು ಮಾಡಬೇಕು ಅಂತನಾ, ಅಥವಾ ನೀವೊಂದು ಉತ್ತಮವಾಗಿರುವಂತ ಈ ಕಟ್ಟಿರೋ ನಗರವನ್ನ ಬೆಂಗಳೂರು ನಗರಕ್ಕೆ ನಿಮ್ಮ ಸರ್ಕಾರ ಬಂದಾದ್ಮೇಲೆ ಮೊನ್ನೆ ಹೇಳಿದ್ರಿ ಮುಖ್ಯಮಂತ್ರಿ 650 ಕೋಟಿ ರೂಪಾಯಿ ಗುಂಡಿ ಮುಚ್ಚ ಕೊಟ್ಟಿದ್ದಾರೆ. ಅದೆಲ್ಲಿ ಕೊಟ್ಟಿದ್ದಾರೆ ಅಂತ ತೋರಿಸಿ. ಯಾವ DPR ಮಾಡಿದ್ದೀರಾ, ಯಾವ ಹಣ ಗ್ರಾಂಟ್ ಆಗಿದೆ, ಎಲ್ಲಿ ಕೊಟ್ಟಿದ್ದೀರಾ ಅಂತ ಹೇಳಿ. ಯಾವ್ದಾವ್ದು ಹಣ ಏನೇನು ಬಿಡುಗಡೆ ಮಾಡಿದ್ದೀರಾ ಹೇಳಿ ನೀವು ಸರ್ಕಾರದಿಂದ. ನೀವು ಕೇಂದ್ರ ಸರ್ಕಾರದ ಕೇಳ್ತೀರಾ, ಕೇಂದ್ರ ಸರ್ಕಾರ ಯಾವುದು ಕೊಟ್ಟಿಲ್ಲ. STR ರೋಡ್ ಹೆಂಗ್ ಮಾಡಿದ್ದಾರೆ? ಇವತ್ತು ನೀವು ಎಷ್ಟೋ ವರ್ಷದಿಂದ ಪೆರಿಫರಲ್ ರೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಹೊರತು STR ರೋಡ್ ಈಗ 280 ಕಿಲೋಮೀಟರ್ 280 ಕಿಲೋಮೀಟರ್ದು ರಸ್ತೆನ ಎಷ್ಟು ವೇಗದಲ್ಲಿ ಮಾಡ್ತಿದ್ದಾರೆ. ನೀವು ಅವರಿಗೆ ಸರಿಸಾಟಿ. ಕೇಂದ್ರ ಸರ್ಕಾರ STR ರೋಡ್ ಕೊಟ್ಟಿದ್ಕೆ ಇವತ್ತು ನಮ್ಮ ನಗರದಲ್ಲಿ ವಾಹನ ದಟ್ಟಣೆ ಇಲ್ಲ. ಸಬರ್ಬನ್ ರೈಲ್ವೆ ತಂದು ಕೊಟ್ಟಿದ್ದಾರೆ, ಮೆಟ್ರೋ ಕೊಡ್ತಾ ಇದ್ದಾರೆ. ಈ ರೀತಿ ಏನೆಲ್ಲ ನಿಮ್ಗೆ ಅಭಿವೃದ್ಧಿಗಳನ್ನ ಕೊಡ್ಬೇಕಾಗಿ ಎಲ್ಲ ರೀತಿಯಾದಂತ ಅಭಿವೃದ್ಧಿನ ಕೊಡ್ತಾ ಇದ್ದಾರೆ. ನೀವೇನಾರ ಒಂದೇ ಒಂದು ಅಭಿವೃದ್ಧಿ ರಾಜ್ಯ ಸರ್ಕಾರದಿಂದ ಬೆಂಗಳೂರು ನಗರದಲ್ಲಿ ಇವತ್ತು ಸರ್ಕ್ಯುಲರ್ ರೈಲ್ವೆ ಕೊಡುವಂತದ್ದಾಗ್ತಿದೆ. ಸರ್ಕ್ಯುಲರ್ ರೈಲ್ವೆನು ಒಂದು 60,000 ಕೋಟಿ ಅಷ್ಟು ಆಗುತ್ತೆ. ಸರ್ಕ್ಯುಲರ್ ರೈಲ್ವೆಗೆ ಎಲ್ಲ ರೈಲ್ವೆ ಸ್ಟೇಷನ್ಗಳ ಅಭಿವೃದ್ಧಿಯನ್ನ, ಏರ್ಪೋರ್ಟ್ ಸ್ಟೇಷನ್ಗಳನ್ನ ಅಭಿವೃದ್ಧಿ ಮಾಡಿರೋದು. ಇವತ್ತು ಗ್ಯಾಸ್ ಲೈನ್ಗಳ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಿರೋದು ರಾಜ್ಯ ಸರ್ಕಾರದಿಂದ. ನೀವು ಎಷ್ಟು ಹಣ ಬಿಡುಗಡೆ ಮಾಡಿದೀನಿ ಅಂತ ಒಂಚೂರು ಹೇಳಿ, ನನ್ಗೊಂಚೂರು ಗೊತ್ತಾಗ್ಬೇಕು. ಏನ್ ಅಜೆಂಡಾ ಇದೆ ಸರ್ ಬಿಡುಗಡೆ ಮುಗಿಸಿದ್ದಿಂದ? ಎಜೆಂಡಾ ಅಂದ್ರೆ ಇದು ವ್ಯಾಪಾರ ವ್ಯವಹಾರ ಇದ್ರಲ್ಲಿ ಕೈ ಬದಲಾಯಿಸುವಂಥದ್ದು, ಹಣದ ಲಾಭ ಅನುಕೂಲತೆ. ಇದೇನ್ ಬೇರೆ ಏನಿರ್ತದೆ? ಅನುಕೂಲತೆ ಆಗುವಂಥದ್ದಾಗುತ್ತೆ, ಲಾಭ ಆಗ್ತಿದೆ, ಮಾಡ್ಕೊಳ್ಳಿ. ನಾವೇನು ಅದಕ್ಕೆ ಒಳ್ಳೆ ಕೆಲಸ ಆಗ್ತಿದೆ. ಬಟ್ ಯಾವ ಎಕ್ಸ್ಟೆಂಟ್ ಅಲ್ಲ. ನಾನು ಹೇಳಿದ್ನಲ್ಲ, ಒಂದು ಲ್ಯಾಂಡ್ ಅಕ್ವಿಷನ್ ಅನ್ನ ನಮಗೆ ಇವ್ರು ಎಷ್ಟು ಹಣ ಮಾಡ್ತಾ ಇದ್ದಾರೆ ಈ ವಿಚಾರ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಇವ್ರು ಹಣ ಮಾಡ್ಕೊಳ್ಳೋದು ನನ್ನ ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್ ಅಲ್ಲ ಇರೋದು. ನಮ್ಗಿರೋದು ಸಬ್ಜೆಕ್ಟ್ ಅನ್ಸ್ಬಿಟ್ಟು ಯಾವ ರೀತಿ ಒಂದು ಜಮೀನನ್ನ ನೀವು ತೊಗೊಳ್ಬೇಕಾದ್ರೆ ಮೊದಲು 2013 ಫೇರ್ ಕಾಂಪನ್ಸೇಷನ್ ಆಕ್ಟ್ ಅನ್ನ ಸಂಪೂರ್ಣವಾಗಿ ಅನುಷ್ಠಾನ ಮಾಡಿ. ವೆಟ್ಲ್ಯಾಂಡ್ ಅನ್ನ ನೀವು ಜಮೀನನ್ನ ಸ್ವಾಧೀನ ಪಡ್ಕೊಳ್ಳೋಕೆ ಸಾಧ್ಯನಾ? 3ನೇದು, ನಿಮ್ಗೆ ಎಷ್ಟು ಬೇಡಿಕೆ ಇದೆ, ಜಮೀನ್ ಬೇಡಿಕೆಗಳು ನಿಮ್ನ ಕೇಳ್ಕೊಂಡ್ ಬಂದಿರೋದು ಯಾವ್ಯಾವ ಕಂಪನಿಗಳು, ಏನ್ ಬೇಡಿಕೆ ಮೇಲೆ ಮಾಡ್ತಾ ಇದ್ದೀರಾ, ಯಾವ ಬೇಡಿಕೆ ಆಧಾರಿತವಾಗಿ. ಸುಮ್ಮನೆ ಲ್ಯಾಂಡ್ ಬ್ಯಾಂಕ್ ಅನ್ನ ಸ್ಯಾಂಕ್ಷನ್ ಮಾಡಿ ಕೊಟ್ಟು ಈಗೆಲ್ಲ ಎಷ್ಟೆಷ್ಟು ಜಮೀನುಗಳು ಎಲ್ಲೆಲ್ಲಿ ಏರಿಯಾಗಳಲ್ಲಿ ನೀವು ಇಂಡಸ್ಟ್ರಿಯಲ್ ಏರಿಯಾಗಳು ಮಾಡಿದಿರಲ್ಲ, ಎಷ್ಟೆಷ್ಟು ಅನುಷ್ಠಾನಗಳಾಗಿದ್ದಾವೆ, ಈಗ ಎಷ್ಟೆಷ್ಟು ಬಡಾವಣೆಗಳು ಕಟ್ಟಿ ಖಾಲಿ ಸೈಟ್ಗಳು ಎಷ್ಟಿದಾವೆ, ಎಷ್ಟು ಸೈಟ್ ತೊಳ್ತೀರಾ, ಏನನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ಅಂತ ಹೇಳ್ಬೇಕು ನೀವು. ಸುಮ್ಮನೆ ನೀವು ಏಕಾಏಕಿ ಎಲ್ಲವನ್ನು ಅಕ್ವೈರ್ ಅಂತ ಹೋಗ್ತಿದ್ರೆ ಪರಿಸರವನ್ನು ಉಳಿಬೇಕು, ಪ್ರಕೃತಿ ಉಳಿಬೇಕು, ಮತ್ತು ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು. ಬೆಂಗಳೂರು ನಗರಕ್ಕೆ 4ನೇದು ಇಡೀ ಬೆಂಗಳೂರು ನಗರಕ್ಕೆ ಏನ್ ನೀವು ದುಡ್ಡು ಕೊಡ್ಲಿಕ್ಕಾಗಿದೆ? ಏನ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀರಾ? ಇವಾಗ ಗ್ರಾಮೀಣ ಭಾಗನೆಲ್ಲ ನಗರಕ್ಕೆ ಸೇರಿಸ್ತಾ ಹೋಗ್ತಿದ್ರೆ ಎಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಹಾಕಿ ಯಾವ ಗ್ರಾಮೀಣ ಭಾಗದಲ್ಲಿ ಯಾರು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಲಿಕ್ಕಾಗತ್ತೆ? ಯಾವ ಸರ್ಕಾರದ ಅನುಕೂಲತೆ ಸಿಗುತ್ತೆ? ನಿಮ್ಗಾಗ ಆಶ್ರಯ ಯೋಜನೆ ಮಾಡೋಕ್ಕಾಗತ್ತಾ? ನಿಮ್ಗೆ ಯಾವ್ದಾದ್ರು ಜಲ್ ಜೀವನ್ ಮಿಷನ್ ಕೊಡ್ಲಿಕ್ಕಾಗತ್ತಾ? ಯಾವ ನರೇಗಾ ಯೋಜನೆ ನಡೆಸ್ಲಿಕ್ಕಾಗತ್ತಾ? ಯಾವ ಕೆರೆಗಳು, ಜೀವನಾಂಶ, ಬದುಕು, ಯಾವ ಇಲಾಖೆಗಳು ನಗರ ಭಾಗದಲ್ಲಿ ಕೆಲಸ ಮಾಡುತ್ತೆ ಹೇಳಿ, ನಮ್ಗೆ ಗೊತ್ತಾಗ್ಬೇಕು. ಏನಿದ್ರು ಬರೀ ಆಗ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ನಗರ ಅಂದಿದ ತಕ್ಷಣ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಉಸಿರಾಡಕ್ಕೂ ಟ್ಯಾಕ್ಸು, ನೀವು ನಡೆಯೋಕ್ಕೂ ಟ್ಯಾಕ್ಸು, ಉಸಿರಾಡಕ್ಕೂ ಟ್ಯಾಕ್ಸ್ ಇರ್ತದೆ. ಹೊರ್ತು ಯಾವ್ದನ್ನು ನಿಮಗ್ ಚೆನ್ನಾಗಿ ಕಾಣ್ತದೆ, ಯಾರ್ಯಾರಿಗೆ ಅನುಕೂಲತೆ ಆಗುತ್ತಲ್ಲ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಅನುಕೂಲತೆ ಚೆನ್ನಾಗಿರ್ತದೆ, ಇಲ್ಲ ಅಂತಲ್ಲ. ಸೊ ಹಾಗಾಗಿ 5ನೇದು, ಇವ್ರೇನು
ಬಿಜೆಪಿ ಮೇಲೆ JDS ಮೇಲೆ ಆಪಾದನೆ ಮಾಡಿರೋದು ಅದು ಸತ್ಯಕ್ಕೆ ದೂರವಾಗಿರೋದು. ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು ಇತ್ತೀಚೆಗೆ ಮೊನ್ನೆ ಏನು 1-2 ತಿಂಗಳಿಂದ ಪ್ರಿಲಿಮಿನರಿ ನೋಟಿಫಿಕೇಶನ್ ಇವರೇ ಮಾಡಿರೋದು, ನಾವು ಯಾರು ಮಾಡಿಲ್ಲ. ಮತ್ತು 1000 ಎಕರೆ ಹೇಳಿದ್ದಾರೆ, 1000 ಎಕರೆ ನಾನು ಹೇಳಿದ್ದೀನಲ್ಲ ಅದು ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಸುಳ್ಳು ಆಪಾದನೆಗಳನ್ನು ಮಾಡಬಾರ್ದು. ನೀವು ಹೇಳಿ, ನೀವು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ನೀವು ಬೆಂಗಳೂರು ನಗರದಲ್ಲಿ ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ದೀರಾ? ಸ್ಟೇಟ್ ಫೈನಾನ್ಸ್ ಕಮಿಷನ್ ಬಿಟ್ಟು ಗ್ರಾಂಟ್ಸ್ ಅಂತ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅನ್ನೋಂಥದ್ದು ಕೊಡಬೇಕಾಗಿರೋ, ರೆಗ್ಯುಲರ್ ಸ್ಟೇಟ್ ಫೈನಾನ್ಸ್ ಕೊಡಬೇಕಾಗಿರೋದು ಅದು ಕಾನೂನುಬದ್ಧವಾಗಿರುವಂಥದ್ದು. ನಿಮ್ಮ ಸರ್ಕಾರದಿಂದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನೀವೇನು ಹಣ ಕೊಟ್ಟಿದ್ದೀರಾ, ಎಷ್ಟು ಗುಂಡಿ ಮುಚ್ಚಲಿಕ್ಕೆ ಯಾವ ಕ್ಷೇತ್ರಕ್ಕೆ ಎಷ್ಟು ಹಣ ಕೊಟ್ಟಿದ್ದೀರಾ, ಇಷ್ಟು ಹೇಳಿ ಸಾಕು. 700 ಕೋಟಿ ಬಿಡುಗಡೆ ಮಾಡಿದ್ವಿ ಗುಂಡಿ ಮುಚ್ಚಲಿಕ್ಕೆ ಅಂತ. ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ ಒಂದ್ಸಲ ಹೇಳಲಿಕ್ಕೆ. ಈಗ ಹೊಸ್ದಾಗಿ ಬೇರೆ ಮೊನ್ನೆ ಮುಖ್ಯಮಂತ್ರಿಗಳು ಬೇರೆ 650 ಕೋಟಿಯನ್ನು ತಿರ್ಗಾ ಗುಂಡಿ ಮುಚ್ಚಿಗೆ ಕೊಟ್ಟಿದ್ದಾರೆ ಅಂತೆಲ್ಲ, ಎಲ್ಲಿ ಕೊಟ್ಟಿದ್ದಾರೆ ಅಂತ ಒಂಚೂರು ಹೇಳ್ಬೇಕು. ಎಲ್ಲೆಲ್ಲಿ ಎಷ್ಟು ಗುಂಡಿದೆ ಅಂತ ಗೊತ್ತಿದೆಯಾ ಅಂತ ಗೊಳ್ಬೇಕು. ನಿಮ್ಗೆ ಎಷ್ಟು ಗುಂಡಿದೆ ಅಂತಾನೆ ಗೊತ್ತಿಲ್ಲ. ಅಂದ್ರೆ ಸರ್, ಈ ಅಂಕಿಅಂಶ ಹೇಳೋದು 600 ಕೋಟಿ ಅಂತ ಹೇಳೋದು ಸುಮ್ಮನೆ ಅಂದ್ರೆ ನಾಟಕೀಯವಾಗಿ ಅಂತನಾ? ಅದಕ್ಕೆ ನಾನಿವಾಗ ಸತ್ಯ ಹೇಳಿ, ಎಲ್ಲಿಂದ ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ. ಪಾಪ ಮುಖ್ಯಮಂತ್ರಿಗಳು ಏನ್ ಬಿಡುಗಡೆ ಮಾಡಿದ್ದಾರೆ ಅಂತ ನೀವು ಹೇಳಿ. ಬೆಂಗಳೂರನ್ನ 0.5% ದುಡ್ಡು ಕೊಡಲ್ಲ ರೀ, ಬಡ್ಜೆಟ್ ನಲ್ಲಿ 0.5% ದುಡ್ಡು ಕೊಡಲ್ಲ. ಇಲ್ಲೇನ್ ಬಡವರು ಇಲ್ವೇನ್ರಿ? 70% ಇರೋರೇ ಬಡವರು. ಏನ್ ಹಣ ಕೊಟ್ಟಿದ್ದಾರೆ ಅಂತ ಹೇಳಿ. ಇಲ್ಲೇನ್ ಎಲ್ಲರೂ ಶ್ರೀಮಂತರ? ಪಾಪ ಕೂಲಿ ಕಾರ್ಮಿಕರು ಕೂಲಿ ಮಾಡೋಂಥ ಜನ. ಇಲ್ಲಿ ಸಂಬಳ ಸಿಗೋದು ಎಷ್ಟು? ಬಾಡಿಗೆ ಕಟ್ಲಿಕ್ಕಾಗತ್ತ? ಮನೆಗಳಿದ, ಬಸ್ಸಲ್ಲಿ ಹೋದ್ರೂ ಚಾರ್ಜ್ ಕಟ್ಟಬೇಕು. ಕುಡಿಯಕ್ಕೆ ನೀರಿನ ಚಾರ್ಜು ಎಷ್ಟು ದುಬಾರಿ. ಮೀಟರ್ ಚಾರ್ಜ್ ಎಷ್ಟಿದೆ ಗೊತ್ತೇನ್ರಿ? BWSS ಬಿದ್ದು ಮೀಟರ್ ಚಾರ್ಜ್ ನೋಡಿದ್ದೀರಾ? ಬರೀ ಮೀಟರ್ ಚಾರ್ಜ್ ಎಲ್ಲ. ಎಲ್ಲರೂ ಒಂದ್ ಕಡೆ ನೀರು ಕುಡಿಯೋಷ್ಟು ಚಾರ್ಜ್ ಬರೀ ಮೀಟರ್ ಚಾರ್ಜು, ನೀರಿನ ಚಾರ್ಜ್ ಅಲ್ಲ. ಸ್ಯಾನಿಟರಿ ಚಾರ್ಜ್ ಅಲ್ಲ. ಸ್ಯಾನಿಟರಿ ಚಾರ್ಜ್ ಬೇರೆ, ಮೀಟರ್ ಚಾರ್ಜ್ ಬೇರೆ, ನೀರಿನ ಚಾರ್ಜ್ ಬೇರೆ, ಬೋರ್ವೆಲ್ ಚಾರ್ಜ್ ಬೇರೆ, ಅದಲ್ಲದೆ ಬೇರೆ ಬೇರೆ ಅದರ್ಸ್ ಬೇರೆ. ನಾನು ಹೇಳ್ತೀನಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ನೀವು ಬೆಸ್ಕಾಂದೇ ತೆಗೀರಿ, ನೀವು ಬೆಸ್ಕಾಂದು ತೆಗೆದು ನೋಡಿ ಎಷ್ಟು ಏರಿದೆ. ಸರ್, ಇವರು ಅಧಿಕಾರಕ್ಕೆ ಬಂದಾದ್ಮೇಲೆ ನಾನು ಹೇಳ್ತಾ ಇದ್ದೀನಿ, ಬರೀ ನಮ್ಮ ಬೆಸ್ಕಾಂ ಬೆಂಗಳೂರಿನಲ್ಲಿ 20,000 ಕೋಟಿ ಅಡಿಷನಲ್ ಕಲೆಕ್ಷನ್ ಮಾಡಿದ್ದಾರೆ. ಸೊ ಈ ರೀತಿ ಹಗಲು ದೊರಡೆ ಮಾಡಿಕೊಂಡು ನೋಡಿ, ನ್ಯಾಯಬದ್ಧವಾಗಿ ಯಾರ್ದೋ ರಕ್ತ ಏರಿ ವ್ಯವಸ್ಥೆನ ಸಾಯಿಸಿ ನಾವು ಬದುಕೋದಲ್ಲ. ವ್ಯವಸ್ಥೆನ ಉಳಿಸಿ ನಾವು ಅದ್ರ ಜೊತೆ ಬದುಕಬೇಕೆ ಹೊರತು ಜವಾಬ್ದಾರಿಯುತವಾಗಿರ್ಬೇಕು. ನಿಜಕ್ಕೂ ನೋವಿಂದ ಹೇಳಬೇಕು, ಈ ರೀತಿ ಒಂದು ಆತ್ಮಸಾಕ್ಷಿ, ನೈತಿಕತೆ ಇಲ್ಲದೆ ಆಡಳಿತವನ್ನು ಮಾಡ್ತಿರೋದು ನಮಗೂ ನೋವಾಗುತ್ತೆ. ನಾವೇನು ಪ್ರತಿಪಕ್ಷ ಅಂತ ನಾನೇನು ಬೈಬೇಕು ಅಂತ ಏನು ಕೂತಿಲ್ಲ ಇಲ್ಲಿ. ನಾನು ಮಾತಾಡಬೇಕಾದ್ರೂ ಜವಾಬ್ದಾರಿಯುತವಾಗಿ ಮಾತಾಡ್ತಿದ್ದೀನಿ ಹೊರತು ಯಾವುದೇ ಒಂದು ಕೋಪ, ದ್ವೇಷ, ಇದರಿಂದ ಮಾತಾಡ್ತಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಅವ್ರ ಆಡಳಿತ ಚೆನ್ನಾಗಿ ಮಾಡಲಿ, ಜನಪರವಾಗಿರ್ಲಿ ಅಂತಲೇ ನಾನು ಆಶಿಸ್ತೀನಿ. ನಾವು ಜವಾಬ್ದಾರಿಯುತವಾಗಿ ಇವರನ್ನು ಜನಪರವಾಗಿ ಕೆಲಸ ಮಾಡಿಸುವಂಥ ಪ್ರಯತ್ನನೇ ಮಾಡ್ತಿದ್ವಿ. ಇವತ್ತು ನೈತಿಕವಾಗಿ, ಸಂವಿಧಾನಾತ್ಮಕವಾಗಿ, ಪ್ರಜಾಪ್ರಭುತ್ವವಾಗಿ ಅವ್ರ ಜನ ಅಧಿಕಾರ ಕೊಟ್ಟವ್ರೆ. ಅವ್ರ ಆಡಳಿತ ಚೆನ್ನಾಗಿ ಮಾಡಿ ಅಂತಾನೆ ಹೇಳ್ತಾ ಇದ್ದೀವಿ. ಅವ್ರ ಊರೆಲ್ಲ ಹಾಳು ಮಾಡಿಬಿಟ್ಟು ನಾವು ಪಡ್ಕೊಳಕ್ಕೆ, ನಾವು ನಮ್ಮ ಮುಂದಕ್ಕೆ ಅಧಿಕಾರಕ್ಕೆ ಬರೋದೇ ಇವನ್ನ ಹಾಳು ಮಾಡ್ತಿರ್ಲಿ, ನಾವು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಇವ್ರು ಹಾಳು ಮಾಡಿ ಅಂತನೂ ಹೇಳಲ್ಲ. ನಾವು ಇವರಿಂದನೂ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತೀವಿ. ಸಮೀಕ್ಷೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಅವರು, ತೇಜಸ್ವಿ ಅವರು ಇಬ್ರು ಕೂಡ ನಾವು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಜನ ಕೂಡ ಪಾಲ್ಗೊಳ್ಳೋದು ಬೇಡ, ಮಾಹಿತಿಗಳನ್ನ, ವೈಯಕ್ತಿಕ ಮಾಹಿತಿಗಳನ್ನ ತಗೊಳ್ತಾ ಇದ್ದಾರೆ ಅನ್ನೋದು ಒಂದು ಆರೋಪ. ಅಶೋಕ್ ಅವರು ಇದು ಪಂಗರಮ ಹಾಕುವಂತಹ ಸಮೀಕ್ಷೆ, ಜನರ ವೈಯಕ್ತಿಕ ಮಾಹಿತಿ ತೆಗೆದುಕೊಂಡು ಗ್ಯಾರಂಟಿ ಕಟ್ ಮಾಡ್ತಾರೆ, ಸವಲತ್ತು ಕಟ್ ಮಾಡ್ತಾರೆ ಅಂತ ಇಲ್ಲಿಗೆ. ಬಿಜೆಪಿ ನಾಯಕರ ನಿಲುವು ಏನು ಅಂತ ಇನ್ನು ಕೂಡ ಸ್ಪಷ್ಟ ಇಲ್ಲ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ನಾವು ವಿರೋಧ ಮಾಡಲ್ಲ ಅಂತಿರೋ ಒಂದ್ ಕಡೆ, ಇನ್ನೊಂದ್ ಕಡೆ ಈ ತರದ ಅಸಹಕಾರ ಕೊಡುವಂತ ಹೇಳಿಕೆಗಳು ಬರ್ತಾ ಇದ್ದಾವೆ. ಏನ್ ಸರ್ ಈಗ ಮಸೂದು ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ ಅಂತ ಹೇಳಿದ್ದೀರಾ. ಬಹಳ ಮುಖ್ಯವಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ನೋಡಿ, ನಾವು ಜನಗಣತಿ, ಜಾತಿ ಗಣತಿ ಮಾಡಲಿಕ್ಕೆ ನಾವು ವಿರೋಧ ಇಲ್ಲ ಅನ್ನೋದು ಯಾಕೆ ಹೇಳ್ತೀವಿ ಅಂದರೆ, ಇವತ್ತು ಈ ಮುಂಚೆ ಇದು ರಾಜ್ಯ ಸರ್ಕಾರಗಳು ಮಾಡಬೇಕಿತ್ತು. ಯಾಕೆಂದ್ರೆ ಜಾತಿ ಗಣತಿಗಳು ಕೇಂದ್ರ ಸರ್ಕಾರದಿಂದ ಆಗ್ತಿರ್ಲಿಲ್ಲ, ಬರೀ ಜನಗಣತಿ ಆಗ್ತಿತ್ತು, ಜಾತಿ ಗಣತಿ ಆಗ್ತಿರ್ಲಿಲ್ಲ. ಈಗ ಕೇಂದ್ರ ಸರ್ಕಾರನೇ ಮುಂದೆ ಬಂದು ಜನಗಣತಿ, ಜಾತಿ ಗಣತಿಯನ್ನ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಕಾನೂನಲ್ಲಿ ಅಧಿಕಾರ ಇದೆ, ಇವ್ರಿಗೆ ಕಾನೂನಲ್ಲಿ ಅಧಿಕಾರ ಇಲ್ಲ. ಕೊಟ್ರೆ ಕೊಡ್ಬೋದು, ಕೊಡದೇನೆ ಬಿಡ್ಬೋದು ಅಂತ ಇದ್ದಾರೆ. ಇದು ಯಾವ ಗಣತಿ ಅಂತಾರೆ? ಸಿದ್ದರಾಮಯ್ಯನವ್ರ ಗಣತಿನ, DK ಶಿವಕುಮಾರ್ ಗಣತಿನ,
ಯಾರ ಗಣತಿ ಇದು? ಸೊ ಇಲ್ಲಿ ಕಾನೂನಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ. ಸಿದ್ದರಾಮಯ್ಯನವ್ರ ಜೇಬಿಂದ ಮಾಡ್ತಿದಾರಾ ಅಥವಾ ಶಿವಕುಮಾರ್ ಅವ್ರ ಜೇಬಿಂದ ಕಾಸಿಂದ ಖರ್ಚು ಮಾಡಿ ಮಾಡ್ತಿದಾರ? ಇದೇನು ಅಂದ್ರೆ ಇವರು ರಾಜಕೀಯ ದುರುದ್ದೇಶ ಅಷ್ಟೇ ಬಿಟ್ರೆ ರಾಜಕೀಯ ಪ್ರೇರಿತವಾಗಿ ಸದುದ್ದೇಶ ಇಲ್ಲದೆ ರಾಜಕೀಯ ಪ್ರೇರಿತವಾಗಿ ಯಾವುದು ಅವ್ರಿಗೆ ಅಧಿಕಾರ ಇಲ್ಲದಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಇದು ಕಾನೂನು ಬಹಿರವಾಗಿದೆ. ಯಾರು ಇವತ್ತು ಕೇಂದ್ರ ಸರ್ಕಾರಕ್ಕೆ ಇದನ್ನ ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರ್ಬೇಕಾದ್ರೆ ಇವ್ರಿಗೆ ಕೇಂದ್ರ ಸರ್ಕಾರ ಮಾಡ್ತಿದ್ರೆ ಅದನ್ನ ತಗೊಂಡು ನೀವು ಉಪಯೋಗಿಸ್ಕೊಂಡು ಆಡಳಿತ ಮಾಡಿ, ತಗೊಳ್ಳಿ. ನಿಮ್ಗೆ ಯಾರು ತಡೆಗಟ್ಟಿದ್ದಾರೆ? ನಿಮ್ಗೆ ಏನ್ ಮಾಹಿತಿ ತಗೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ತಗೊಂಡು ಮಾಡಿ. ಅದನ್ನ ಬಿಟ್ಟು ನೀವು ಯಾವುದೋ ನಿಮಗೆ ಕಾನೂನಲ್ಲಿ ಅವಕಾಶ ಇಲ್ಲ, ಆತುರವಾಗಿ ಕೆಲವು ಎಲ್ಲ ಯಾವ ಪ್ರಶ್ನೆಗಳನ್ನ ಕೇಳಂಗಿಲ್ಲ, ಯಾವ ಮಾಹಿತಿಗಳನ್ನ ತಗೊಳಂಗಿಲ್ಲ, ಯಾವ ಚೆಕ್ ಲಿಸ್ಟ್ ಅಲ್ಲಿ ಏನೆಲ್ಲ ಮಾಹಿತಿಗಳನ್ನ ತೊಗೊಳಲ್ಲ ಅಂತಂದೆಲ್ಲ ತೊಳ್ತಾ ಇದ್ದೀರಾ. ಒಂದು ಜವಾಬ್ದಾರಿಯುತವಾದಂತ ಸರ್ಕಾರವಾಗಿರ್ಬೇಕು. ಜವಾಬ್ದಾರಿಯುತವಾಗಿರುವಂತ ಸರ್ಕಾರವಾಗಿ ನೀವು ಮನ ಬಂದಂತೆ ಮಾಹಿತಿ ತೊಗೊಳಕ್ಕಾಗಲ್ಲ. ಸೊ ಯಾವುದು ಕಾನೂನಲ್ಲಿ ನಿಮ್ಗೆ ಅವಕಾಶ ಇಲ್ಲ ಅದನ್ನ ಮಾಡಬೇಡಿ ಅಂತ ನಮ್ಮ ನಾಯಕರುಗಳು ಹೇಳಿದ್ದಾರೆ. ಸೊ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದನ್ನ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಮಾಹಿತಿ ಅನ್ನೋದು ಕಾನೂನಾತ್ಮಕವಾಗಿ ಯಾವ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅದನ್ನ ಮಾಡಬೇಡಿ ಅಂತ ಅವ್ರು ಹೇಳಿರೋದು ಹೊರತು ಬೇರೇನು ಇಲ್ಲ, ದುರುದ್ದೇಶ ಇಲ್ಲ. ಜಾತಿ ಗಣತಿ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟ ಇತಿಹಾಸದಲ್ಲಿ ಐತಿಹಾಸಿಕ ನಿರ್ಧಾರವನ್ನ ನರೇಂದ್ರ ಮೋದಿ ಅವರ ಸರ್ಕಾರ, ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರುವಂತ ವ್ಯಕ್ತಿನೇ ನರೇಂದ್ರ ಮೋದಿ ಅವರು. ಹಿಂದುಳಿದ ಬಡವರ ಮನೆಗೆ ಯಾವ ಹಿನ್ನೆಲೆ ಇಲ್ಲದಂತ ವ್ಯಕ್ತಿ, ಹಿಂದುಳಿದ ವರ್ಗಕ್ಕೆ ಸೇರಿರುವಂತ ವ್ಯಕ್ತಿ ಇವತ್ತು ದೇಶದ ಪ್ರಧಾನಮಂತ್ರಿ. ಹಿಂದುಳಿದವರ ಜನಾಂಗದ ಪರವಾಗಿ, ಬಡವರ ಪರವಾಗಿ ಕಾಳಜಿಯನ್ನು ಇಟ್ಕೊಂಡಿರುವಂತ ಒಬ್ಬ ನಾಯಕ. ಹಾಗಾಗಿ ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ, ಎಲ್ಲರ ಪರವಾಗಿರುವಂತ ಏಕೈಕ ನಾಯಕ, ಜನಪರವಾಗಿರುವಂತ ನಾಯಕ ನರೇಂದ್ರ ಮೋದಿ ಅವರು. ಇವರು ಸ್ವಾರ್ಥಕ್ಕಾಗಿರುವಂತವ್ರು ಈ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಪಕ್ಷ ಬರೀ ರಾಜಕೀಯ ಪ್ರೇರಿತವಾಗಿ ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಿರೋರು ಕಾಂಗ್ರೆಸ್ ಅಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಇವ್ರು ಮಾಡ್ತಿರುವಂತ ಕೆಲಸಕ್ಕೆ ಕಾನೂನು ಬದ್ಧವಾಗಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ. ಆದ್ರೂ ಇದು ತಮ್ಮ ಸ್ವಯಂ ಪ್ರೇರಿತ ಕೊಡಬಹುದು ಅಂತ ಇರೋದಕ್ಕೆ ಮಾನ್ಯತೆ ಇಲ್ಲ. ಅದಕ್ಕೆ ಕಾನೂನಾತ್ಮಕವಾಗಿನೂ ಉಪಯೋಗ ಇಲ್ಲ. ಸರ್, ಈಗ ಮದ್ದೂರು ನಲ್ಲಿ ಆಗಿದ್ದಂತ ಗಲಭೆ ಸಂಬಂಧಪಟ್ಟಂತೆ ತಾವೆಲ್ಲ ಹೋಗಿದ್ರೆ, ಭೇಟಿ ಕೊಟ್ಟಿದ್ರಿ. ಈಗ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿರ್ತಕ್ಕಂಥದ್ದು ಏನಂದ್ರೆ ಇವರು ಬಹಳ ವ್ಯವಸ್ಥಿತವಾಗಿ ಪ್ಲಾನ್ ಅನ್ನ ಮಾಡ್ಕೊಂಡು ಮಾಡಿರತಕ್ಕಂಥದ್ದು ಈ ಪ್ರೀ ಪ್ಲಾನೆಡ್ ಅಂತ ಹೇಳ್ಬಿಟ್ಟು ಈಗ ಬಯಲಾಗಿರ್ತದೆ ಪೊಲೀಸ್ ತನಿಖೆಯಲ್ಲಿ. ಯಾರು ಪ್ರೀ ಪ್ಲಾನ್ ಅಂತ ಅಂದ್ರೆ ಅಲ್ಲಿ ಈಗ ಗಲಾಟೆನ ಮಾಡಿರತಕ್ಕಂಥವ್ರು ಪ್ರೀ ಪ್ಲಾನ್ ಮಾಡಿ ಗಲಾಟೆ ಮಾಡಿದ್ದಾರೆ ಅಂತ ನಿಮ್ಮೆಲ್ಲ ಆರೋಪ ಅಲ್ಲ. ಈಗ ಏನಾಗಿದೆ ಅಂತಂದ್ರೆ ಈ ಆರೋಪದ ಜೊತೆಗೆ 32 ಜನ ಮಸೀದಿನಲ್ಲಿ ಇದ್ದ ವ್ಯಕ್ತಿಗಳು ಈಗ 32 ಜನ ಆರೋಪಿಗಳ ಬಂಧನ ಆಗಿದೆ. ಜೊತೆಗೆ ಈಗ ಏನ್ ಗಲಾಟೆ ಆಯ್ತು, ಗಣಪತಿ ಬಿಡ್ಬೇಕಾದ್ರೆ ಅದಂತ ಗಲಾಟೆ ಮಾಡಿದ್ರು, ಆ ಗಲಾಟೆ ಮೇಲೆ ಇವರು ಮಾಡಿದಂತ ಪ್ಲಾನ್ ಬಂತೆ. ಇನ್ನು ಇದು ಈ ಗಣಪತಿ ಬಿಟ್ಟು 1 ವಾರ ನಂತರ ಬಿಡುವಂತಹ ಗಣಪತಿ ಮೇಲೆ ಮಾಡೋದಕ್ಕೆ ಅಂತೇಳಿ ಪ್ಲಾನ್ ಮಾಡಿದ್ದು, ಅದು ಮುಂಚಿತವಾಗಿನೇ ಈ ಗಲಾಟೆ ಮೇಲೆ ಆಗಿರ್ತಕ್ಕಂಥದ್ದು ಅಂತ ಈ ಗಣಪತಿ ಬಿಡಬೇಕಾಗಿರ್ತಕ್ಕಂಥದ್ದು ಅಂದ್ರೆ ವ್ಯವಸ್ಥಿತವಾಗಿ ಪ್ರೀ ಪ್ಲಾನೆಡ್ ಅಂತ ಹೇಳಿ ಕನ್ಫರ್ಮ್ ಆಗಿರ್ತಕ್ಕಂಥದ್ದು ಪೊಲೀಸ್ ತನಿಖೆ. ನೋಡಿ, ತುಂಬಾ ಸಮಾಜದಲ್ಲಿ ಪ್ರೀ ಪ್ಲಾನ್ಡ್ ಅಂತ ಸರ್ಕಾರಕ್ಕೆ ಬಹಳ ಲೇಟ್ ಆಗಿ ಗೊತ್ತಾಗಿದ್ದಿಲ್ಲ, ಅದೇ ಆಶ್ಚರ್ಯ. ಯಾವ ರೀತಿ ಸರ್ಕಾರ ನಡೀತಿದೆ, ಇಂಟೆಲಿಜೆನ್ಸ್ ಯಾವ ರೀತಿ ಇದೆ. ಈಗ ಹೊಸದಾಗಿ ಐ ಲವ್ ಮೊಹಮ್ಮದ್ ಇದನ್ನು ಸಹ ಎಲ್ಲ ಕಡೆ ಗಲಭೆ ಮಾಡ್ಲಿಕ್ಕೋಸ್ಕರ ಪ್ಲಾನ್ ಮಾಡ್ತಿರುವಂಥದ್ದು. ಇನ್ನೊಂದು ಈ ರೀತಿ ಮಸೀದಿಯಿಂದ ಕಲ್ತೂರಾಟ, ಗಣೇಶನ ಮೆರವಣಿಗೆ ಮೇಲೆ ಮಾಡುವಂಥದ್ದು, ಇವೆಲ್ಲ ಸರ್ಕಾರದ ಲೋಪ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ಕಾರ ಈ ದಿಕ್ಕಿನಲ್ಲಿ ಇಂಥ ಯಾವುದೇ ಅಹಿತರ ಘಟನೆಗಳನ್ನ ಅಥವಾ ಇಂಥ ಕೋಮು ಗಲಭೆ ಆಗ್ಲಿಕ್ಕೆ ಯಾವುದೇ ಅವಕಾಶವನ್ನು ಕೊಡದೆ ಮುಂಜಾಗ್ರತೆಯನ್ನು ವಹಿಸಿ ಎಲ್ಲರ ನಂಬಿಕೆ, ಎಲ್ಲರ ಆಚಾರವನ್ನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಎಲ್ಲರೂ ಅವರವರ ಆಚರಣೆ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶವನ್ನು ಮಾಡಿಕೊಂಡು ಶಾಂತಿ ಕಾಪಾಡಲಿಕ್ಕೆ ಸರ್ಕಾರ ಪ್ರಯತ್ನವನ್ನು ಮಾಡಬೇಕು, ಸರ್ಕಾರ ಕ್ರಮವನ್ನು ವಹಿಸಬೇಕು. ಆದರೆ ಸರ್ಕಾರ ಇಲ್ಲಿ ವಿಫಲವಾಗಿದೆ. ಹಾಗಾಗಿ ಸರ್ಕಾರದ ವಿಫಲತೆ ಇಲ್ಲಿ ಎದ್ದು ಕಾಣುತ್ತೆ. ಎಲ್ಲರೂ ಪ್ರೀ ಪ್ಲಾನ್ ಮಾಡ್ತಾರೆ. ಬಿಟ್ರೆ ಸರ್ಕಾರ ಬದುಕಿದ್ರೆ, ಸರ್ಕಾರ ವ್ಯವಸ್ಥಿತವಾಗಿ ಪರಿಣಾಮಕಾರಿಯಾಗಿದ್ರೆ ಇಂಥದ್ದು ಯಾವುದು ನಡೀತಿರ್ಲಿಲ್ಲ. ಇಷ್ಟು ಲೋಪವನ್ನು ಇಂಥ ಪ್ರೀ ಪ್ಲಾನ್ ಆಗಿದೆ ಅಂದ್ರೆ ಇದು ಸರ್ಕಾರದ ಲೋಪ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರದ ಜವಾಬ್ದಾರಿಯನ್ನು ಹೊರಬೇಕು.
ಸರ್ಕಾರ ಜವಾಬ್ದಾರಿಯನ್ನು ಹೊತ್ತು ಇದು ಸಂಬಂಧಪಟ್ಟವಾಗಿ ಯಾರು ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಶಿಸ್ತಿನ ಕ್ರಮವನ್ನು ವಹಿಸಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಸರ್, ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕು ಅನ್ನೋ ವಿಚಾರ ಇತ್ತಲ್ಲ, ಈಗ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ನಿರ್ಧಾರವನ್ನ ಕೇಂದ್ರಕ್ಕೆ ಶಿಫಾರಸು ಮಾಡ್ತಾರೆ, ಏನ್ ಹೇಳ್ತೀರಾ? ನೋಡೋಣ, ಅವ್ರವ್ರ ಕಾನೂನುಬದ್ಧವಾಗಿ ಏನ್ ಮಾಡಬೇಕು ಮಾಡಿದ್ದಾರೆ. ಒಂದು ಸರ್ಕಾರ ಸಂಶೋಧನಾ ಏನು ಸಮಿತಿ ಇದೆಯೋ ಅವ್ರು ವರದಿ ಕೊಟ್ಟಿರುವಂತದ್ದು, ಅಂದ್ರೆ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬಹುದು ಅನ್ನುವಂತ ವರದಿಯನ್ನ ಸಿಎಂಎ ಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ಕಳಿಸಿರ್ತಾರೆ. ಏನೊಂದು ವರದಿ ಬಂದಿದೆ ಅದ್ರ ಪ್ರಕಾರವಾಗಿ ಕಳಿಸಿರ್ತಾರೆ. ಇವತ್ತು ಎಲ್ಲಾರ್ದು ಒತ್ತಾಯ ಬೇಡಿಕೆ ಇರ್ತದಲ್ವಾ, ಎಲ್ಲಾರು ಪರಿಶಿಷ್ಟ ಜಾತಿಗೆ ಸೇರ್ಬೇಕು, ಪಂಗಡಕ್ಕೆ ಸೇರ್ಬೇಕು ಅನ್ನೋಂಥ ಅಪೇಕ್ಷೆ ಇರುತ್ತೆ. ಅದು ಬಹುಕಾಲದ ಒಂದು ಬೇಡಿಕೆ ಆಗಿರ್ತದೆ. ಆ ಬೇಡಿಕೆ ಆಧಾರಿತವಾಗಿ ಅವರು ತಮ್ಮ ಒತ್ತಾಯಗಳನ್ನ ಮುಂದಿಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಒಂದು ಸರ್ಕಾರ ತನ್ನ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಲಿಕ್ಕೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರಕ್ಕೆ ಅದನ್ನ ಕಳಿಸ್ಕೊಟ್ಟಿರ್ತಾರೆ. ಸೊ ಹಾಗಾಗಿ ಯಾವುದು ತಪ್ಪು ಸರಿ ಅಂತ ನಾವೇನು ಹೊರಕೂತು ನಾವು ಮಾತಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಒಂದೊಂದು ಜನಾಂಗದ ತಮ್ಮದೇ ಆದಂಥ ಸಾಮಾಜಿಕ ಹಿನ್ನೆಲೆ ಆಧಾರಿತವಾಗಿ ಬೇಡಿಕೆಗಳು ಇರ್ತದೆ, ಅವ್ರದ್ದೇ ಆದಂಥ ಆಧಾರ ಇಟ್ಕೊಂಡಿರ್ತಾರೆ. ಆ ಬೇಡಿಕೆ ಆಧಾರಿತವಾಗಿ ಒತ್ತಾಯ ಮಾಡುವಂಥದ್ದಾಗ್ತದೆ. ಸೊ ಏನು ಕಾನೂನಾತ್ಮಕವಾಗಿ ಅದನ್ನ ಏನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನ ಸಂಬಂಧಪಟ್ಟ ಸರ್ಕಾರಗಳು ತಗೊಳ್ಳಿ. ಅದಕ್ಕೇನು ನಾವೇನು ಯಾರಿಗೇನು ಕೊಡ್ಬೇಡಿ ಅಂತ ಯಾರಿಗೇನಿಲ್ಲಪ್ಪ. ಏನು ಕಾನೂನಾತ್ಮಕವಾಗಿ ಯಾರಿಗ ಅರ್ಹತೆ ಇದೆ, ಯಾರಿಗೇನು ಅನುಕೂಲತೆ ಪಡಿಲಿಕ್ಕಿದೆ, ಯಾರಿಗೇನು ಸಿಗೋದೆಲ್ಲ ಸಿಗ್ಲಿ. ಕಾನೂನಿನ ಚೌಕಟ್ಟಲ್ಲಿ, ಸಂವಿಧಾನದ ಚೌಕಟ್ಟಲ್ಲಿ ಯಾರಿಗೆಲ್ಲ ಏನೆಲ್ಲ ನ್ಯಾಯ ಸಿಗ್ಬೇಕಾದ್ರು ಎಲ್ಲವೂ ಸಿಗ್ಲಿ ಅಂತ ನಾವು ಜನಗಣತಿ ಸಮೀಕ್ಷೆಗೆ ಸರ್ ಶ್ರೀಗಳು ವಿಸ್ತರಣೆ ಮಾಡಿ ಅಂತ ಇರೋದು. ಡಿ ಕೆ ಶಿವಕುಮಾರ್ ಈಗ ಸರ್ಕಾರದ ಮೇರೆಗೆ ವಿಸ್ತರಣೆ ಇಲ್ಲ, ಮಾಮೂಲಿ ಈಗ ಎಷ್ಟು ನಿಗದಿ ಒಳಗಡೆ ಮಾಡಬೇಕು ಅದರೊಳಗೆ ಮಾಡಿ ಅನ್ನೋ ಸೂಚನೆ ಇದೆ. ಇನ್ನೊಂದ್ ಕಡೆ ಸಮಾಜದ ಬೇಡಿಕೆಗೆ ಮಂಡಿಲ್ವಾ ಅಂತ ಡಿ ಕೆ ಶಿವಕುಮಾರ್. ಸಮಾಜ ಅಂತ ಏನಿಲ್ಲ, ಒಟ್ಟು ನೋಡಿ ಎಲ್ಲಾ ಜಾತಿಗಳದ್ದು ಸಮೀಕ್ಷೆ ನಡೀತಿದೆ. ಇದೇನು ಒಂದೇ ಜಾತಿ ಸಮೀಕ್ಷೆ ನಡೆಯಲ್ಲ. ಸೊ ಎಲ್ಲಾ ಜಾತಿ ಜನಾಂಗದ ಸಮೀಕ್ಷೆ ನಡೀತಾ ಇರ್ತದೆ. ಒಂದು ಉತ್ತಮವಾಗಿ ಸಮೀಕ್ಷೆಯನ್ನು ಮಾಡ್ಬೇಕಂದ್ರೆ ಅದಕ್ಕೆ ಕಾಲಮಿತಿ ಬೇಕು. 15 ದಿನದ ಒಳಗೇನೆ ಕಾಲಮಿತಿ. ಯಾಕಂದ್ರೆ ಯಾವ್ದು ಪೂರ್ವಭಾವಿ ತಯಾರಿ ಇಲ್ಲದೆ ಏನು ಒಂದು ಆ್ಯಪ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಇಲಾಖೆಯ ಸಚಿವರನ್ನೇ ಒಪ್ಕೊಂಡಿದ್ದಾರೆ. ಹಿಂದುಳಿದ ವರ್ಗದ ಇಲಾಖೆಯ ಸಚಿವರೇ ಒಪ್ಕೊಂಡಿದ್ದಾರೆ. ಆ್ಯಪ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಮತ್ತೆ ಸಾಕಷ್ಟು ಎಡವಟ್ಟಿದೆ, ರೇಂಜು ಎಲ್ಲ ಕ್ಯಾಚ್ ಆಗಲ್ಲ, ತಯಾರಾಗಿಲ್ಲ, ಸಮಯಾವಕಾಶ ಸಾಲಲ್ಲ ಅಂತ ಆ ಸಮೀಕ್ಷೆ ಮಾಡ್ತಿರೋರಿಗೆ ಹೇಳ್ತಿದ್ದಾರೆ. ಹಾಗಾಗಿ ಇದನ್ನ ಗಮನ ಇಟ್ಕೊಂಡು ಅವರು ಪಾಪ ಯಾರನ್ನು ವಿರೋಧಿಸಿರೋದೇನಿಲ್ಲ. ಈ ಒಂದು ಕಾನೂನಾತ್ಮಕವಾಗಿ ಸರಿ ಇಲ್ಲದೆ ಇದ್ರು ಯಾರೇನು ವಿರೋಧಿಸಿಲ್ಲ. ಯಾಕೆಂದ್ರೆ ಯಾವುದೋ ಒಂದು ಸರ್ಕಾರ ಮಾಡ್ತಿದ್ದಾಗ ಎಲ್ಲ ಒಂದ್ ಕಡೆ ಯಾರೋ ವಿರೋಧವಾಗಿದೆಯಾ ಅನ್ನುವಂಥ ಭಾವನೆಗಳು ಯಾವ ಜನಾಂಗದಲ್ಲೂ ಬರಬಾರ್ದು. ಇಲ್ಲೆಲ್ಲ ಒಂದ್ ಕಡೆ ಯಾರೋ ಅನುಕೂಲತೆ ಅಥವಾ ಇದು ಅನುಕೂಲತೆ ಸಿಗುವಂಥದ್ದು ಅಥವಾ ಯಾರೋ ಜನ ಪರವಾಗಿರ್ತದೆ, ಹಾಗಾಗಿ ಇದು ಅನಾನುಕೂಲತೆ ಅಡಚಣೆಯನ್ನು ಯಾರೋ ಮಾಡ್ತಿದ್ದಾರೆ ಅನ್ನೋಂಥ ಭಾವನೆ ಯಾರಲ್ಲೂ ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಯಾರೇನು ವಿರೋಧಿಸ್ತಿರೋದೇನಿಲ್ಲ. ಅದಕ್ಕೆ ಬೇಕಾಗಿರೋಂಥ ಉತ್ತಮವಾಗಿ ಈ ಮುಂಚೆನು ಯಾಕೆ ಸರಿ ಇಲ್ಲ, ವೈಜ್ಞಾನಿಕವಾಗಿ ಇರಲಿಲ್ಲ ಅನ್ನೋಕ್ಕೋಸ್ಕರ ಯಾರು ಒಪ್ತಿರ್ಲಿಲ್ಲ. ಇದನ್ನು ಒಪ್ಪುವಂಥ ರೀತಿನಲ್ಲಿ ಇರಬೇಕು. ಯಾರ ಪ್ರಶ್ನೆಯನ್ನು ಮಾಡಿದಾಗ್ಲೂ ಯಾವ ನ್ಯೂನತೆನೂ ಇಲ್ಲದೆ ಉತ್ತಮವಾಗಿ ಮಾಡಬೇಕಾದ್ರೆ ಸಾಕಷ್ಟು ಕಾಲಾವಕಾಶ ಕೊಟ್ಟು ಅರ್ಜೆಂಟಲ್ಲಿ ಏನು 10 ದಿನ ಸರ್ಕಾರನ ಇದು, 15 ದಿನ ಸರ್ಕಾರ ಅಲ್ಲ ತಾನೆ ಇದು. 5 ವರ್ಷ ಸಂಪೂರ್ಣವಾಗಿರ್ತೀರಾ. ಸೊ 5 ವರ್ಷ ಇರಬೇಕಾದ್ರೆ ಅವಕಾಶ ತಗೊಂಡು ಅರ್ಜೆಂಟು ಈ ಬೇರೆ ಕೆಲಸದಲ್ಲೆಲ್ಲ ಇಷ್ಟೇ ಅರ್ಜೆಂಟಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ. ಅರ್ಜೆಂಟ್ ಎಲ್ಲಿ ತೋರಿಸ್ಬೇಕು, ಎಲ್ಲಿ ಸಮಯ ಕೊಡಬೇಕು. ನಿರ್ಧಾರ ತಗೊಳ್ಳೋ ಕಡೆ ಕ್ಷಣ ಮಾತ್ರದಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ವರ್ಷಗಟ್ಟಲೆ ತಗೊಳ್ತೀರಾ, ವರ್ಷಗಟ್ಟಲೆ ತಿಂಗಳಗಟ್ಟಲೆ ತಗೊಳ್ಳೋ ಕೆಲಸದಲ್ಲಿ ಕ್ಷಣ ಮಾತ್ರದಲ್ಲಿ ಕೆಲಸ ಮಾಡ್ತೀರಾ. ಆಹಾ, ಅದ್ಭುತ ಸರ್ಕಾರ ಅಂತ. ಈ ಅದ್ಭುತ ಸರ್ಕಾರಕ್ಕೆ ಏನ್ ಹೇಳೋದು ನನಗೂ ಗೊತ್ತಿಲ್ಲ. ಸೂಕ್ಷ್ಮವಾಗಿ ಆಡಳಿತವನ್ನು ಮಾಡಿ ಅಂತ ನಿಮ್ಮ ಒತ್ತಾಯನ ಒಬ್ಬ ಜವಾಬ್ದಾರಿತ ಪ್ರತಿಪಕ್ಷದ ಶಾಸಕನಾಗಿ ಮಾತಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.